ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನಮ್ಮ ಬಿಜಾಪುರದಲ್ಲಿ ಫುಲ್ ಬಿಸಿಲು ಐತೆ, ಸೊ ಫುಲ್ ಹೀಟ್ ಆಗೋದೈತೆ. ಓಕೆ ಇರಲಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಡಿಸ್ಕ್ರಿಪ್ಷನ್ದ ಲಿಂಕ್ಗೆ ಜಾಯ್ನ್ ಆಗಿರಿ. ನಿಮ್ಮದು ಎಕ್ಸಾಮ್ ಡೇಟ್ ಬಿಡಲಿ, ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಬಿಡ್ತಾರೆ. ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು, ಅಕ್ಸೆಪ್ಟ್ ಆಗಿತ್ತು, ಎಲ್ಲ ಲಿಂಕನ್ನು ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು, ಯಾರೆಲ್ಲ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡತ್ತೀರಿ. ಸೊ ಇವಾಗ ನಿಮಗೆ ಡೌಟ್ ಇರೋಂಥದ್ದು ಒಂದು, ಸರ್ ಟೋಟಲ್ ಅಪ್ಲಿಕೇಶನ್ ಎಷ್ಟು ಬಂದವ್ರಿ ನೋಡ್ರಿ. ಇನ್ನೂ RTI ರಿಪ್ಲೈ ಮಾಡಿಲ್ಲ. ರಿಪ್ಲೈ ಮಾಡೋ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ ಎಕ್ಸ್ಪೆಕ್ಟೆಡ್ ಎಷ್ಟು ಈ ಸಲ ಬರಬಹುದು. ನಮ್ಮ ಕರ್ನಾಟಕಕ್ಕೆ ಅಂತೇಳಿ ಯಾರು ಹೇಳಲ್ಲ, ಹೇಳಕ್ಕೆ ಸಾಧ್ಯನೂ ಇಲ್ಲ. ಬರೀ ಕರ್ನಾಟಕಕ್ಕೆ ಎಷ್ಟು ಬಂದರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತುಂಬ ಜನ ಹುಡುಗರು ಕರ್ನಾಟಕ ಹುಡುಗರು ಬೇರೆ ರಾಜ್ಯಕ್ಕೆ ಹಾಕ್ತಾರೆ, ಬೇರೆ ರಾಜ್ಯ ಹುಡುಗರು ಕರ್ನಾಟಕದಲ್ಲಿ ಹಾಕ್ತಾರೆ. ಅಕ್ಯುರೇಟ್ ಆದ ಡಾಟಾ ಸಿಗಲ್ಲ. ಓಕೆ, ಬಟ್ ನಾನು ಹೇಳ್ತೀನಿ ಟೋಟಲ್ ಆಲ್ ಇಂಡಿಯಾ ಒಳಗಡೆ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ. ಸೊ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RRB ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ, ಈ ಒಂದು ನೋಡ್ತಾ ಇದ್ದಾರೆ, ಸೊ ಖಂಡಿತ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಿ. ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹಿಂಗೆ ತೊಗೊಳುತ್ತಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತೇನೆ. ಓಕೆ ಸ್ನೇಹಿತರೆ, ಕನ್ನಡದಲ್ಲಿ ಇರ್ತದೆ. ಕನ್ನಡ ವಿಶೇಷವಾಗಿ ಮಾಡಿರುವಂಥದ್ದು ಯಾರೆಲ್ಲ ಪ್ರಿಪ್ರೇಷನ್ ಮಾಡತ್ತೀರಿ, ಸೊ ಈಗಲೇ ತೊಗೊಂಡು ಪ್ರಿಪ್ರೇಷನ್ ಮಾಡಿ. ನಾವು ಎಂಡ್ವರೆಗೂ ಹೇಳ್ತೀವಿ ಇದ್ರ ಬಗ್ಗೆ, ಬಟ್ ಎಂಡ್ ತೊಗೊಂಡ್ರೆ ಯೂಸ್ ಇಲ್ಲ. ಈಗಲೇ ತೊಗೊಂಡು ಪ್ರಿಪ್ರೇಷನ್ ಈಗಲೇ ಸ್ಟಾರ್ಟ್ ಮಾಡಿರಿ. ಬಡ್ರಿ ಇವಾಗ ಕಂಟಿನ್ಯೂ ಬರೋಣ. ಸ್ನೇಹಿತರೆ, ನಾವು ನಿಮಗೆ ಅಕ್ಯುರೇಟ್ ಆದ ಡಾಟಾ ಹೇಳ್ತಾ ಹೋಗ್ತೀನಿ. ಸೊ ಲೈಕ್ ALP, JE, ಜೂನಿಯರ್ ಇಂಜಿನಿಯರು ಆ್ಯಂಡ್ ಲೋಕೋ ಪೈಲಟ್ ಆ್ಯಂಡ್ ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್, ದೆನ್ ಗ್ರೂಪ್ ಡಿ. ಸೊ ಇವು ಮೇಲಿನ 4 ಎಕ್ಸಾಮ್ ಅಲ್ವಾ. ಸೊ ಆಲ್ಮೋಸ್ಟ್ ಅಲ್ಲಿ ನಡೀತಾ ಇದಾವೆ. ಸೊ ಈಗ 16 ತಾರೀಕಿಂದ ನಮ್ಮ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾವೆ, ಅಂದರೆ ನಾಳೆಯಿಂದ, ಇವತ್ತಿಂದ. ಟೋಟಲ್ ಅಪ್ಲಿಕೇಶನ್ ಎಷ್ಟು ಅದಾವ, ಎಷ್ಟು ಬಂದಾವ ನೋಡಿರಿ. ALP ಅಸಿಸ್ಟೆಂಟ್ ಲೋಕೋ ನೋಡಿರಿ, ಯಾರೆಲ್ಲ ಪ್ರಿಪ್ರೇಷನ್ ಮಾಡತ್ತಿರಲಿ ಗ್ರೂಪ್ ಡಿಗೆ. ಸೊ ನಿಮ್ಗೆ ಒಳ್ಳೆ ಬ್ಯಾಚ್ ಬಗ್ಗೆ ಕೂಡ ನಾನು ಈ ಒಂದು ಹೇಳ್ತೀನಿ. ಕರೆಕ್ಟಾಗಿ ಕಳಿಸ್ಕೊರಿ ವಿಡಿಯೋ ಎಂಡ್ವರೆಗೂ ನೋಡಿರಿ. ALP ಅಸಿಸ್ಟೆಂಟ್ ಲೋಕೋ ಪೈಲಟ್. ಸೊ ಲಾಸ್ಟ್ ಟೈಮ್ 2025 ರಿಕ್ರೂಟ್ಮೆಂಟ್. ಸೊ ಎಷ್ಟು ಅಪ್ಲಿಕೇಶನ್ ಬಂದಿದ್ದಲ್ಲ, ಅದಕ್ಕಿಂತ ಅರ್ಧಕ್ಕರ್ಧ ಕಡಿಮೆ ಅಪ್ಲಿಕೇಶನ್ ಬಂದಿದ್ದಾವೆ ಈ ಬಾರಿ ALP. ನೋಡಿರಿ, ಆ್ಯಕ್ಚುಲಿ ಹೆಂಗೆ ಗೊತ್ತಾ, 2019 ಗ್ರೂಪ್ ಡಿ ಎಕ್ಸಾಮ್ ಆಗಿತ್ತು. ಅವಾಗ ಎಷ್ಟು ವೇಕೆನ್ಸಿಗಳಿದ್ದು, ಹಾಕಿದವ್ರ ಸಂಖ್ಯೆ ಕಡಿಮೆ ಇತ್ತು, ಅಪ್ಲಿಕೇಶನ್ ಕಡಿಮೆ ಇದ್ದು. 2022 ಬಂತು, ಸ್ವಲ್ಪ ಹೆಚ್ಚಿಗಾಯಿತು. 2025 ಏನು ಬರೋ 1 ಕೋಟಿ ದಾಟಿ ಹೋಗೈತಿ ಗ್ರೂಪ್ ಡಿ ಅಪ್ಲಿಕೇಶನ್. ಏನಕ್ಕಂದರೆ ಒಂದು ಆನ್ಲೈನ್. ತುಂಬ ಜನ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ನೋಟಿಫಿಕೇಶನ್ ಇರುತ್ತೆ. ನಾನೇ ಅದ್ರ ಬಗ್ಗೆ ಹೇಳ್ತೀನಲ್ಲ. ಸೊ ಈ ನೋಟಿಫಿಕೇಶನ್ ಆಗಿತ್ತು, ಅಪ್ಲೈ ಮಾಡಿರಿ. ಸೊ ಹುಡುಗರು ಕೇಳಿ ಅಪ್ಲೈ ಮಾಡ್ತಾರೆ. 2019 ಪ್ಯಾಂಡಮಿಕ್ ಇಯರ್ ಮುಂಚೆ. ಸೊ ಯಾರು ಕೂಡ ಆನ್ಲೈನಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ. ತಮ್ಮದು ವರ್ಕ್ ಪ್ರೈವೇಟ್ ಕಂಪ್ನಿಯಲ್ಲಿ ಇದ್ದರು. ಎಲ್ಲರೂ ಊರು ಬಿಟ್ಟು ಬಂದು, ಕಂಪ್ನಿಗಳು ಬಿಟ್ಟು ತಮ್ಮ ಊರಿಗೆ ಬಂದರು. ಆ್ಯಂಡ್ ಅವಾಗ ಆನ್ಲೈನ್ ಸ್ಟಾರ್ಟ್ ಆಯಿತು. ಆನ್ಲೈನ್ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರು, ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಮತ್ತೆ ಕಡಿಮೆ ಆಗ್ತದೆ, ಯಾಕಂದ್ರೆ ಮತ್ತೆ ಡೆವಲಪ್ಮೆಂಟ್ ಆಗತ್ತೈತಿ, ಎಲ್ಲ ಪ್ರೈವೇಟ್ ಎಲ್ಲ ಅದು ಕೂಡ ಡೆವಲಪ್ಮೆಂಟ್ ಆಗತ್ತೈತಿ. ನೋಡಿರಿ, ALPಗೆ ಟೋಟಲ್ 10 ಲಕ್ಷ ಅಪ್ಲಿಕೇಶನ್ ಬಂದಿದ್ದಾವೆ ಅಪ್ರಾಕ್ಸ್. ನೆಕ್ಸ್ಟ್ JE ಜೂನಿಯರ್ ಇಂಜಿನಿಯರ್. ಸೊ 5.5 ಲಕ್ಷ. ALPಗಿಂತ ಅರ್ಧಕ್ಕರ್ಧ ಕಡಿಮೆ ಐತೆ. 5.5 ಲಕ್ಷ, 5.5 ಲಕ್ಷ. ಸೊ ಇಲ್ಲಿ ಅಪ್ಲಿಕೇಶನ್ ಬಂದಿದ್ದಾವೆ. ಯಾವುದಕ್ಕೆ? JEಗೆ, ಜೂನಿಯರ್ ಇಂಜಿನಿಯರ್. ನೆಕ್ಸ್ಟ್ ಗ್ರ್ಯಾಜುಯೇಟ್ ಲೆವೆಲ್. ಸೊ ನೋಡಿರಿ, ಇವಾಗ RPF ನೋಡಿರಿ, RPF ಬಗ್ಗೆ ಮಾತಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ RPF ಇವ್ರು ಮಾಡೋದಿಲ್ಲ. ಸೊ RPF ಯಾರು ಮಾಡ್ತಾರೆ? SS ದವ್ರು ಮಾಡ್ತಾರೆ. ಅವರು SS ದವ್ರು ಕೊಟ್ಟರೆ ಯಾವ್ದಾದ್ರು ರಕ್ಷಣಾ ಪಡೆ ಐತೆ, ಅದು ಪ್ರೊಟೆಕ್ಷನ್ ಫೋರ್ಸ್ ಐತೆ. RPF ಫುಲ್ ಫಾರ್ಮ್ ಇರೋರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಸೊ ಒಂದು ರಕ್ಷಣೆ ಕೊಡುವಂಥ ಸಂಸ್ಥೆ ಇದು ಇದೆ, ಡಿಪಾರ್ಟ್ಮೆಂಟ್ ಐತಿ. ಸೊ ಅದಕ್ಕವರು SSC ವಹಿಸಿದ್ದಾರೆ, ಬಟ್ ರೈಲ್ವೆ ಒಳಗಡೆ ಬರಲ್ಲದು. ಸೊ ಹಾಗಾಗಿ ನಾನು ಅದು ತೊಗೊಂಡಿಲ್ಲ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಗ್ರಾಜುಯೇಟ್ ಲೆವೆಲ್ ಬರ್ತದೆ. ಸೊ ಟೋಟಲ್ ನಿಮಗೆ 28 ರಿಂದ 30 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ ಗ್ರಾಜುಯೇಟ್ ಲೆವೆಲ್ಗೆ. ಹೋದ ವರ್ಷಕ್ಕಿಂತ ಕಡಿಮೆ ಐತಿ. ಅಂಡರ್ ಗ್ರಾಜುಯೇಟ್ ನೋಡೋಣ. ಸೊ 32 ಲಕ್ಷಕ್ಕೂ 32 ಲಕ್ಷಕ್ಕಿಂತ ಹೆಚ್ಚು, 35 ಲಕ್ಷ ಒಳಗಡೆ ಅಪ್ಲಿಕೇಶನ್ ಬಂದವು ಅಂಡರ್ ಗ್ರಾಜುಯೇಟ್, ಅಂದರೆ 12th ಮೇಲೆ. ಓಕೆ, ಸೊ ಈಗ ನಿಮಗೆ ಡೌಟ್ ಬರುತ್ತೆ, ಸರ್ 10th ಮ್ಯಾಗೆ ಎಷ್ಟು ಬಂದವ್ರಿ, ಸರ್ ಗ್ರೂಪ್ ಡಿಗೆ ಎಷ್ಟು ಬಂದವ್ರಿ? ನೋಡಿರಿ, ಗ್ರೂಪ್ ಡಿಗೆ ಸದ್ಯಕ್ಕಿರುವಂಥ ಡಾಟಾ ಪ್ರಕಾರ ಟೋಟಲ್ ಅಪ್ಲಿಕೇಶನ್ ಬಂದುಬಿಟ್ಟು 45 ರಿಂದ 47 ಲಕ್ಷ ಬಂದವ. ಹೋದ ವರ್ಷ 1.8 ಲಕ್ಷ ಇತ್ತು. ಅರ್ಧಕ್ಕಿಂತ ಅರ್ಧ ಕಡಿಮೆ ಐತಿ ಈ ಬಾರಿ. ಯಾಕೆ ಕಡಿಮೆ ಇತ್ತು ಅದು ನಿಮಗೆ ರೀಸನ್ ಹೇಳ್ತೀನಿ. SSC ಒಳಗಡೆ GD ಎಕ್ಸಾಮ್ಸ್ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಇದು ಕಡಿಮೆ. ಸರ್ ಹೆಂಗೆ ರೀ GD ಎಕ್ಸಾಮ್ಗೆ ಇದಕ್ಕೇನು ಸಂಬಂಧ ರೀ? ಹುಡುಗರು GD ಎಕ್ಸಾಮ್ ಒಳಗೆ ಫುಲ್ ಬಿಸಿ ಆಗಿಬಿಟ್ಟಿರ್ತಾರೆ, ಅಂದರೆ ಲೈಕ್ ಅದ್ರಾಗ ಫುಲ್ ಡೀಪ್ ಆಗಿರುತ್ತೆ, ಅದೇ ಮಾಡ್ಕೊಂಡು ಕೂತಿರ್ತಾರೆ. ಅದು ಎಕ್ಸಾಮ್ ಮುಗಿದೇನಾದ್ರೆ ನೋಟಿಫಿಕೇಶನ್ ಬಂದಿದ್ರೆ 100% ಇದು ಕಾಂಪಿಟೇಷನ್ ಆಗ್ತಿತ್ತು. GD ಹುಡುಗರೆಲ್ಲ ಇದಕ್ಕೆ ಬರ್ತಿದ್ರು. ಸೊ ಯಾಕೆ ಬಂದಿಲ್ಲ ಅಂತಂದ್ರೆ SSD ಮಾಡ್ಕೋಬೇಕಂತ. ಸೊ ಉಳ್ಕೊಂಡು ಹೋಗ್ತಾರೆ, ಎಕ್ಸಾಮ್ ಆಗಿಲ್ಲ. ಸೊ ಇಲ್ಲಿ ಒಂದು ಬೆನಿಫಿಟ್ ಐತಿ, ಯಾರೆಲ್ಲ ಗ್ರೂಪ್ ಡಿನೇ ಆಗಬೇಕಂತ ಕೂತಿದ್ದೀರಿ. ಸೊ ಇದು ನಿಮಗೊಂದು ಬೆನಿಫಿಟ್ ಐತಿ. ಟೋಟಲ್ ಎಷ್ಟು 45 ರಿಂದ 47 ಲಕ್ಷ. ಸರ್ ಪ್ರಿಪ್ರೇಷನ್ ಹೆಂಗೆ ರೀ? ಅಪ್ಲಿಕೇಶನ್ ಬೇಕಾಗಿತ್ತು, ಅಪ್ಲಿಕೇಶನ್ ಹಾಕಿದ್ರಿ, ಎಲ್ಲ ಮಾಡಿದ್ರಿ. ಸರ್ ಪ್ರಿಪ್ರೇಷನ್ ಹೆಂಗೆ ಮಾಡಿದ್ರಿ? ನಾನು ನಿಮಗೆ ಫಸ್ಟಿಗೆ ನೋಟ್ಸ್ ಬಗ್ಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ನಾನು ಹೇಳಲ್ಲ ಮತ್ತೆ. ಸೊ ಇವಾಗ ನಾವು ಕನಸು ಬ್ಯಾಚ್ 0.1 ನಾಳೆಯಿಂದನೇ ಕ್ಲಾಸಸ್ ಶುರು ಆಗ್ತಾ ಇದ್ದಾವೆ.
ಓಕೆ, ಇವತ್ತು ಲಾಸ್ಟ್ 399 ರೂಪಾಯಿ ಇರ್ತದೆ. ಸೊ ಸ್ಕ್ರೀನ್ ಮೇಲೆ ಕಾಣತೈತಿ. ಈ ಒಂದು ಕನಸು ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು. ಜಿಕೆ ಜನರಲ್ ನಾಲೆಜ್ ಕಂಪ್ಲೀಟ್ ಇರ್ತದೆ. ಇದರಲ್ಲಿ ಗ್ರೂಪ್ ಡಿ, ALP, ಟೆಕ್ನಿಷಿಯನ್, NT ಎವ್ರಿಥಿಂಗ್ ಕವರ್ ಆಗ್ತದೆ, ಕಂಪ್ಲೀಟ್ ಕವರ್ ಆಗ್ತದೆ. ಸಿಲೆಬಸ್ ಥಿಯರಿ ಇರ್ತದೆ, ಬರೀ ಕ್ವಶನ್ಸ್ ಇರಲ್ಲ, ಥಿಯರಿ ಡೀಟೇಲ್ ಅನಾಲಿಸಿಸ್ ಇರ್ತದೆ, ಪ್ಲಸ್ ಕರೆಂಟ್ ಅಫೇರ್ಸ್. ನೋಡ್ರಿ, ಈ GK ಕ್ಲಾಸ್ ಮುಗಿದ್ಮೇಲೆ ಕರೆಂಟ್ ಅಫೇರ್ಸ್ ಒಂದು ಬ್ಯಾಚ್ ಮಾಡ್ತೀವಿ. ಸೊ ಅದಕ್ಕೆ ಎಷ್ಟು ಅಮೌಂಟ್ ಇತ್ತು, ಎಷ್ಟು ಇಡ್ತೀವಿ ಅದು ನನಗೆ ಗೊತ್ತಿಲ್ಲ. ಬಟ್ ಈ ಬ್ಯಾಚಿಗೆ ನೀವು ಜಾಯ್ನ್ ಆದರೆ ಕರೆಂಟ್ ಅಫೇರ್ಸ್ ಬ್ಯಾಚ್ ಕಂಪ್ಲೀಟ್ಲಿ ಫ್ರೀ ಸಿಗ್ತದೆ ನಿಮಗೆ. ಅರ್ಥ ಆಯ್ತಾ? ಸೊ ಕರೆಂಟ್ ಅಫೇರ್ಸ್ ಏನೈತಿ ಕಂಪ್ಲೀಟ್ಲಿ ಫ್ರೀ ಸಿಗ್ತದೆ. GK ಕರೆಂಟ್ ಅಫೇರ್ಸ್ ಎರಡೂ ಕೂಡ ಕವರ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಈ ಒಂದು ಬ್ಯಾಚ್ ಡಿಸ್ಕಷನ್ ಮಾಡ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಇದರ ಮ್ಯಾಕ್ಸ್ ಮತ್ತು ರೀಸನಿಂಗ್ ಇಲ್ಲ. ರೀಸನಿಂಗ್ ಯಾಕೆ ಕೊಟ್ಟಿಲ್ಲ ಅಂದರೆ ಈಸಿ ಐತಿ, ಮ್ಯಾಕ್ಸ್ ಯಾಕಿಲ್ಲ ಅಂದರೆ ಸೊ ನಾನು ಮ್ಯಾಕ್ಸ್ ಹೇಳಲ್ಲ. ಐ ಆಮ್ GK ಟೀಚರ್. ಸೊ ನಾನು GK ಹೇಳ್ತೀನಿ. ಸೊ ಒಂದು ಸಬ್ಜೆಕ್ಟು ಕವರ್ ಮಾಡ್ಕೊರಿ. ಇವಾಗ ನೋಡ್ರಿ, ಎಲ್ಲ ಒಂದೇ ಕಡೆ ಇದ್ದು ತೊಗೊಳ್ತೀವಿ, ತುಂಬ ಜನ ಇರ್ತಾರೆ ಹುಡುಗರು. ಸೊ ಎಲ್ಲ ಒಂದೇ ಕಡೆ ಇದ್ದು ತೊಗೊಂಡ್ರೆ ಕರೆಕ್ಟಾಗಿ ಹೇಳಲ್ಲ ಸಿಲೆಬಸ್. ನಾನು ಬರೆದು ಕೊಡ್ತೀನಿ, ಬೇಕಾದ್ರೆ ತೊಗೊಂಡು ನೋಡ್ರಿ. ಈ ಬಾರಿ ತೊಗೊಂಡು ನೋಡ್ರಿ, ನಿಮ್ಮ ಏನು ಏಜ್ ಇತ್ತು ಈ ಸಲ ತೊಗೊಂಡು ನೋಡ್ರಿ, ಯಾವ್ದು ನಿಮ್ಗೆ ಹೆಲ್ಪ್ ಆಗ್ತದೆ ನೋಡ್ರಿ. ಈ ಬ್ಯಾಚ್ ಜಾಯ್ನ್ ಆಗುತ್ತೆ ಹುಡುಗರು ಡೆಫಿನೆಟ್ ಹೇಳ್ತೀನಿ 100% ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ. GK ಹೈ ಸ್ಕೋರ್ ಮಾಡ್ತಾರೆ. ಹಂಗೆ ರೆಡಿ ಮಾಡಿಸ್ತಾನೆ, ಹಂಗೆ ಅಂತ ರೈಲ್ವೆ ಕಂಟೆಂಟ್ ಹೇಳ್ತೇನೆ. ಸೊ ನಾನು ಟೀಚ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು. 399 ಇವತ್ತು ಲಾಸ್ಟ್ ಇರ್ತದೆ. ನಿನ್ನೆ ಲಾಸ್ಟ್ ಇತ್ತು. ತುಂಬ ಜನ ಇವತ್ತು ಸರ್ ಇವತ್ತು ನಾಳೆ ತೊಗೋತೀರಿ ನಾವು ಅಂತ ಹೇಳಿದರೆ. ಸೊ ಹಾಗಾಗಿ ಇವತ್ತು ನಾವು 399 ಇಟ್ಟಿದ್ದೀವಿ. ಸೊ ನಾಳೆ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ. ಸೊ ಸರ್ ಹೆಂಗೆ ಜಾಯ್ನ್ ಆಗುತ್ತೆ ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ಜಾಯ್ನ್ ಆಗ್ಬೋದು, ಬ್ಯಾಡ ಅಂದರೆ ಬಿಡ್ಬೋದು ಅಂತ ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಈಗಲೇ ಜಾಯ್ನ್ ಆಗಿದ್ರೆ 100% ಯೂಸ್ಫುಲ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.